ಬೆಳಗ್ಗೆದೆಲ್ಲ ತಿಂದು ಮಲಗಿದ್ಮೇಲೆ ನಮ್ಮ ಪ್ರೀತಿಯ ಕರಿಮಲೆ ಬಂದು ಅಣ್ಣ ಅಡುಗೆ ಐಟಮ್ ಇದೆ, ಊಟ ಅಡುಗೆ ಮಾಡೋಣ ಬಾರೋಣ ಅಂತ ಅಂದ್ಬಿಟ್ಟು ಪುಳಿಯೋರೆ ಗೊಜ್ಜು ತೋರಿಸ್ತಾ. ಪುಳಿಯೋರೆ ಗೊಜ್ಜು ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ನೋಡಿದೆ. ಪುಳಿಯೋರೆ ಗೊಜ್ಜು ನಾನು ಮಾಡಿದಂಗೆ ಇತ್ತು, ಟೇಸ್ಟು ಚೆನ್ನಾಗಿ ಮಾಡಿದ್ರು ಯಾರೋ. ನಂತರ ಪುಳಿಯೋರೆ ಗೊಜ್ಜು ಜಾಸ್ತಿನೇ ಇತ್ತಲ್ಲ ಅಂತ ಅಂದ್ಬಿಟ್ಟು ರೈಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೈಸ್ ಇಟ್ಟು ಒಂದು 30-40 ಜನ ಊಟಕ್ಕೆ ಆಗೋದಿತ್ತು ಮಾಡ್ದೋ. ಅವ್ರ ಸ್ವಾಮಿಗಳಿಗೂ ಸೇರಿಸಿ ಮಾಡಿ ಅಣ್ಣ ಅಂತಂದ. ಸೇರಿಸಿ ಮಾಡಬೇಕು ಅಂದ್ಬಿಟ್ಟು ಸ್ವಾಮಿಗಳಿಗೂ ಸೇರಿಸಿಟ್ಟು ನಂತರ ಆಮೇಲೆ ಪಾಯಸ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಯಸಕ್ಕೆ ರೆಡಿ ಮಾಡ್ದೋ. ಪಾಯಸ ಮಾಡಬೇಕು ಅಂತ ಅಂದ್ಬಿಟ್ಟು ತುಪ್ಪ ಹಾಕ್ಬಿಟ್ಟು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಶಾವಿಗೆ ಎಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಪಾಯಸ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಯಸ ರೆಡಿ ಮಾಡ್ಕೊಂಡು, ಪಾಯಸಕ್ಕೂ ಸ್ವಲ್ಪ ಸಕ್ಕರೆ ಜಾಸ್ತಿ ಆಯಿತು, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ತಿನ್ಕೊಂಡು ಹಾಲೆಲ್ಲ ಹಾಕಿ ಹೆಂಗೋ ಹಾಲುಗಳು ತಂದು ಹಾಲು ಹಾಕಿ ಪಾಯಸ ಮಾಡ್ದೋ. ಏನೋ ಒಂಥರ ಖುಷಿ, ಅಲ್ಲಿ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಒಂಥರ ಏನೋ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ನೋಡಿರಿ. ಪಾಯಸ ರೆಡಿ ಆಯಿತು, ಕೊನೆಗೂ ಅನ್ನನೂ ರೆಡಿ ಆಯಿತು. ಅನ್ನಕ್ಕೆ ಗೊಜ್ಜು ಹಾಕ್ಬಿಟ್ಟು ಕಲಿಸ್ಕೊಂಡು ಏನು ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ಗೊಜ್ಜು ಮಾತ್ರ ಆಹಾ ಘಮ ಅಂತಿತ್ತು. ಹಂಗೂ ಪೊಲೀಸವ್ರು ಬಂದು ಯಾರೋ ಒಂದಿಬ್ಬರು ತಿನ್ಕೊಂಡು ಹೋದರು ನೋಡಿರಿ. ನಮ್ಮ ಕರಿಮಲೆ ಬಂದವಪ್ಪ ಅಡುಗೆ ಮಾಡುವಂಥ ನಾವು 45 ಜನಕ್ಕೆ ಅನ್ನ ಹಾಕ್ತಾ. ಕರಿಮಲೆ ನಿಂಗೆ ಒಳ್ಳೆ ಎಂಟ್ರು ಸಿಕ್ಕಿದ್ದಾಳೆ, ಚೆನ್ನಾಗಿರೋ ನೋಡಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಏನೋ ಒಂಥರ ಖುಷಿ ಕಣ್ರಿ, ಇಲ್ಲಿ ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ನಗ್ನಗ್ತಾ ಒಬ್ರಿಗೊಬ್ರು ರೇಗಿಸ್ಕೊಂಡು ಕಿಂಡಲ್ ಮಾಡ್ಕೊಂಡು ರೇಗಿಸ್ಕೊಂಡು ಊಟ ಮಾಡೋದು ಒಂಥರ ಏನೋ ಚೆನ್ನಾಗಿರುತ್ತೆ ಇಲ್ಲಿ. ಇದ್ರ ಮಜಾನೇ ಬೇರೆ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿಗೆ ನಮ್ಮ ಅಡುಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.